ಚೀನಾದಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥ HMPV ರೋಗ ಭಾರತದಲ್ಲಿ ಆತಂಕಗೊಳ್ಳುವ ಅಗತ್ಯವಿಲ್ಲ, ಭಾರತದಲ್ಲಿ ಅಂತಹ ಸನ್ನಿವೇಶ ಸದ್ಯಕ್ಕಿಲ್ಲ ಅಂತ DGHS ಮಹಾನಿರ್ದೇಶಕ ಡಾಕ್ಟರ್ ಅತುಲ್ ಗೋಯಲ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮಕ್ಕಳು ಮತ್ತು ವೃದ್ಧರಲ್ಲಿ ಜ್ವರದಂತಹ ರೋಗ ಲಕ್ಷಣಗಳು ಕಾಣಿಸ್ಕೊಳ್ಬೋದು. ಶೀತ ಜ್ವರ ಕಂಡು ಬಂದಲ್ಲಿ ಅಗತ್ಯ ಚಿಕಿತ್ಸೆಯನ್ನು ಪಡ್ಕೊಳ್ಳಿ, ಅನಗತ್ಯವಾಗಿ ಆತಂಕಗೊಳ್ಳುವ ಭಯಪಡುವ ಅಗತ್ಯವಿಲ್ಲ ಅಂತ ಅವರು ಹೇಳಿದ್ದಾರೆ. ಅಗೈನ್ ನಾನು ಅದನ್ನೇ ರೀಕಾಲ್ ಮಾಡ್ತೀನಿ, ಕೋವಿಡ್ ಟೈಮಲ್ಲೂ ಹೀಗೆ ಇತ್ತು. ಆರಂಭಿಕ ಹಂತದಲ್ಲಿ ನಮ್ಮ ದೇಶದಲ್ಲಿ ಆತಂಕಗೊಳ್ಳುವಂಥದ್ದೇನಿಲ್ಲ, ನಮ್ಮ ದೇಶದಲ್ಲಿ ಕಾಣಿಸ್ಕೊಂಡಿಲ್ಲ, ಹಾಗೆ ಹೀಗೆ ಅಂದು ಕೊನೆಗೆ ಬೆಂಗಳೂರಿನಲ್ಲೇ ದಿನವೊಂದಕ್ಕೆ 45,000 ಕೇಸ್ ಬರೋ ಸ್ಥಿತಿ ನಿರ್ಮಾಣ ಆಯಿತು. ಹಾಟ್ಸ್ಪಾಟ್ಗಳು 45,000 ಪರ್ ಡೇ ಪಾಸಿಟಿವ್ ಬರ್ತಾ ಇತ್ತು. ಈಗಲೂ ಆ ಥರ ಆಗದೇ ಇರಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಕೋರಿಕೆ ಅಷ್ಟೇ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಚೀನಾದ ವುಹಾನ್ನಲ್ಲಿ ಕಾಣಿಸ್ಕೊಂಡಂತಹ ಕೋವಿಡ್, ಆ ಸಂದರ್ಭದಲ್ಲಿ ಚೀನಾ ನಡ್ಕೊಂಡ ರೀತಿ, ಜಗತ್ತಿಗೆ ಸತ್ಯಾಂಶವನ್ನು ಮುಚ್ಚಿಟ್ಟ ರೀತಿಯಿಂದಾಗಿ ಇವತ್ತಿಗೂ ಅನೇಕ ದೇಶಗಳು ಅದರಿಂದ ರಿಕವರ್ ಆಗೋಕ್ಕಾಗಿಲ್ಲ ಕೋವಿಡ್ನಿಂದಾಗಿ. ಈಗ ಮತ್ತೆ ಅದೇ ತಪ್ಪುಗಳನ್ನ ಚೀನಾ ಮಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಜಗತ್ತಿನ ರಾಷ್ಟ್ರಗಳು ಮತ್ತು WHO ಎಚ್ಚೆತ್ತುಕೊಂಡು ಸರಿಯಾದ ಮಾಹಿತಿಯನ್ನು ಎಲ್ಲ ದೇಶಗಳಿಗೂ ಕೊಡಬೇಕಾದ ಅನಿವಾರ್ಯತೆ ಇದೆ. ಮತ್ತೆ ಈ ಥರ ನಾಟಕ ಆಡೋದು ಯಾಕೆ ಚೀನಾ ಅಂತ? ಅರವಿಂದ್, ಹೌದು, ಚೀನಾ ಮಾಡುವಂತ ಒಂದು ತಪ್ಪು ಇಡೀ ಜಗತ್ತು ಪರಿತಪಿಸುವಂತಹ ಸನ್ನಿವೇಶ ನಿರ್ಮಾಣ ಆಗಿರುವಂತದ್ದನ್ನ ನಾವೆಲ್ಲರೂ ಕೂಡ ಗಮನಿಸಿದ್ವಿ. ಈ ಬಾರಿ ಆದ್ರೂ WHO ಒಂದು ಸ್ವಲ್ಪ ಇನಿಷಿಯೇಟಿವ್ ತಗೊಂಡು ಆರಂಭಿಕ ಹಂತದಲ್ಲೇ ಇದನ್ನ ನಿಭಾಯಿಸುವಂತ ನಿಟ್ಟಿನಲ್ಲಿ ಒಂದಿಷ್ಟು ಕಠಿಣ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗತ್ತೆ. ಆದ್ರೆ ಅದು ಇನ್ನೂ ಕೂಡ ಕಾರ್ಯಪ್ರವೃತ್ತ ಆದಂತೆ ಕಾಣಿಸ್ತಾ ಇಲ್ಲ. ಈವರೆಗೂ ಕೂಡ ಚೀನಾ ತನ್ನ ದೇಶದಲ್ಲಿ ಏನಾಗ್ತಿದೆ ಅನ್ನುವಂಥದ್ದನ್ನ ಬಹಿರಂಗವಾಗಿ ಅಧಿಕೃತವಾಗಿ ಎಲ್ಲೂ ಕೂಡ ಹೇಳುವಂತ ಪ್ರಯತ್ನವನ್ನ ಮಾಡ್ತಾ ಇಲ್ಲ. ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ವಿಡಿಯೋಗಳು ವ್ಯಾಪಕವಾಗಿ ಹರಡಲಿಕ್ಕೆ ಶುರುವಾಯಿತು, ಆವಾಗ ಚೀನಾದ ವಿದೇಶಾಂಗ ಇಲಾಖೆಯ ವಕ್ತಾರರು ಹೇಳ್ತಾರೆ, ಇದೊಂದು ನಾರ್ಮಲ್ ರೋಗ ಅಥವಾ ಸಾಂಕ್ರಾಮಿಕ ರೋಗ, ಪ್ರತಿ ವರ್ಷವೂ ಕೂಡ ಚಳಿಗಾಲದಲ್ಲಿ ಬಂದು ಹೋಗುವಂಥದ್ದು. ಕಳೆದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಈ ವರ್ಷ ಈ ಒಂದು ರೋಗಿಗಳ ಸಂಖ್ಯೆ ಏನಿದೆ ಅದು ಬಹಳಷ್ಟು ಕಡಿಮೆ ಇರುವಂಥದ್ದು. ಹೊರಗಡೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಏನು ಚರ್ಚೆ ಆಗ್ತಾ ಇದೆ ಆ ರೀತಿಯಾದಂಥ ಯಾವುದೇ ಸೋಂಕು ಇಲ್ಲ, ಎಲ್ಲವೂ ಕೂಡ ನಾರ್ಮಲ್ ಆಗಿರುವಂಥದ್ದು. ಚೀನಾಕ್ಕೆ ವಿದೇಶಿಗರು ಬರಬಹುದು, ಇಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿಲ್ಲ, ಅವರ ಆರೋಗ್ಯದ ಜವಾಬ್ದಾರಿ ಚೀನಾ ಸರ್ಕಾರದ್ದು ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಅಂದ್ರೆ ಒಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಫುಟೇಜ್ಗಳು ಬರ್ತಾ ಇದೆ, ಆಸ್ಪತ್ರೆಯಲ್ಲಿ ಕಿಕ್ಕಿರಿದು ಜನ ತುಂಬ್ತಾ ಇದ್ದಾರೆ. ಇದೆಲ್ಲವನ್ನೂ ಹೊರತುಪಡಿಸಿ ಇಲ್ಲಿ ಏನೂ ಆಗೇ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅದನ್ನ ವೈಟ್ ವಾಶ್ ಮಾಡುವಂತ ಪ್ರಯತ್ನವನ್ನ ಈಗ ಸದ್ಯಕ್ಕೆ ಚೀನಾ ಮಾಡ್ತಾ ಇರುವಂತದ್ದು. ಆದ್ರೆ WHO ಮತ್ತೊಂದು ಕಡೆ ಒಂದು ಆರಂಭಿಕ ಮಾಹಿತಿಯನ್ನ ಬಿಡುಗಡೆ ಮಾಡಿದೆ. ಹೌದು, ಚೀನಾದಲ್ಲಿ ಒಂದು ಸಾಂಕ್ರಾಮಿಕ ರೋಗ ಹಬ್ಬಲಿಕ್ಕೆ ಶುರು ಮಾಡಿದೆ, ಅದ್ರ ಬಗ್ಗೆ ಈಗ ಚೀನಾ ಅಧ್ಯಯನವನ್ನ ಕೂಡ ಶುರು ಮಾಡಿರುವಂತದ್ದು. ಆದ್ರೆ ಇದರ ಇಂಪ್ಯಾಕ್ಟ್ ಏನು ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಾಗಿಲ್ಲ. ಇದಕ್ಕೆ ಬೇಕಾಗಿರುವಂತ ಅಗತ್ಯ ಚಿಕಿತ್ಸೆಯ ಬಗ್ಗೆಯೂ ಕೂಡ ಚೀನಾ ಸಂಶೋಧಕರು ಪರಿಶೀಲನೆಯನ್ನ ಮಾಡ್ತಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದ್ರೆ WHO ಬೇರೆ ದೇಶಗಳು ಯಾವ ರೀತಿಯಾದಂತ ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಳ್ಬೇಕು ಮತ್ತೆ ಇದರಿಂದ ಆಗ್ಬೋದಾದಂತ ಇದೇನು ಪರಿಣಾಮಗಳೇನು ಅನ್ನುವಂಥದ್ದನ್ನು ಇನ್ನೂ ಕೂಡ ಎಲ್ಲೂ ಸ್ಪಷ್ಟಪಡಿಸಿಲ್ಲ. ಒಂದು ರೀತಿ WHO ಕೊರೋನಾ ಸಂದರ್ಭದಲ್ಲಿ ಹೇಗೆ ವೈಫಲ್ಯವನ್ನ ಕಾಣ್ತೋ ಅದೇ ರೀತಿಯಾದಂತ ವೈಫಲ್ಯದ ರೀತಿ ಹಾದಿಯಲ್ಲಿ ಈಗ ಹೋಗ್ತಾ ಇರುವಂತದ್ದು ಕೂಡ ಕಾಣಿಸ್ತಾ ಇದೆ. ಅಟ್ಲೀಸ್ಟ್ ಆರಂಭಿಕ ಹಂತದಲ್ಲೇ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಳ್ಳುವಂಥದ್ದು ಅಥವಾ ಚೀನಾದಿಂದ ಬರುವಂತ ಪ್ರಯಾಣಿಕರನ್ನ ರಿಸ್ಟ್ರಿಕ್ಟ್ ಮಾಡಿ ಅನ್ನುವಂಥ ಸಲಹೆಯನ್ನಾದರೂ ಕೊಟ್ಟರೆ ಆರಂಭಿಕ ಹಂತದಲ್ಲಿ ಈ ಒಂದು ಫ್ಲೋ ಅನ್ನ ಕಂಟ್ರೋಲ್ ಮಾಡುವಂತ ಎಲ್ಲಾ ಸಾಧ್ಯತೆಗಳು ನಮ್ಮ ಕೈಯಲ್ಲಿರುತ್ತೆ. ಆದ್ರೆ ಆರಂಭಿಕ ಹಂತದಲ್ಲಿ ಯಾವುದೇ ಮಾಹಿತಿಗಳು ಜಾಗತಿಕ ರಾಷ್ಟ್ರಗಳಿಗೆ ಸಿಗದೇ ಇದ್ರೆ ಕೊರೋನಾ ರೀತಿಯಲ್ಲೇ ಇಡೀ ವಿಶ್ವದಲ್ಲಿ ಈ ಒಂದು ಸೋಂಕು ಹರಡುವಂತ ಸಾಧ್ಯತೆಗಳನ್ನು ಕೂಡ ನಿರೀಕ್ಷೆ ಮಾಡಬಹುದು. ಇನ್ನು ಭಾರತದ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಭಾರತದಲ್ಲಿ ಇನ್ನೂ ಕೂಡ ಯಾವುದೇ ಪ್ರಕರಣಗಳು ಪತ್ತೆಯಾಗಿಲ್ಲ, ಹೀಗಾಗಿ ಆತಂಕ ಪಡುವಂತ ಅಗತ್ಯ ಇಲ್ಲ ಅಂತ DGHS ಮಹಾನಿರ್ದೇಶಕ ಅತುಲ್ ಗೋಯಲ್ ಅವರು ಹೇಳ್ತಾ ಇದ್ದಾರೆ. ಕಳೆದ ಸಲವೂ ಕೂಡ ಕೊರೋನಾ ಸಂದರ್ಭದಲ್ಲಿ ಇದೇ ರೀತಿಯಾಗಿತ್ತು, ಯಾವ ಕೇಸು ಇಲ್ಲ, ಏನು ಆಗಿಲ್ಲ, ನಾರ್ಮಲ್ ಆಗಿ ಎಚ್ಚರಿಕೆ ತಗೊಳ್ಳಿ, ಪ್ರಿಕಾಷನ್ಸ್ ತಗೊಳ್ಳಿ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದ್ವು. ಒಮ್ಮೆ ಈ ಸೋಂಕು ಒಳಗಡೆ ಬಂದು ಹರಡ್ಲಿಕ್ಕೆ ಶುರು ಆದ್ರೆ ಅದನ್ನು ನಿಯಂತ್ರಣ ಮಾಡ್ಲಿಕ್ಕೆ ಯಾರ ಕೈಯಿಂದಲೂ ಕೂಡ ಸಾಧ್ಯ ಇಲ್ಲ. ಈ ಹಂತದಲ್ಲಿ ಕಳೆದ ಬಾರಿ ಕಲ್ತಂತ ಪಾಠವನ್ನು ಮುಂದಿಟ್ಕೊಂಡು ಈ ಬಾರಿ ಏನಾದ್ರೂ ಒಂದಿಷ್ಟು ಮುನ್ನೆಚ್ಚರಿಕೆ ಕ್ರಮಗಳು ಅದು WHO ಕೊಡ್ಲಿ ಅಥವಾ ಬೇರೆ ರಾಷ್ಟ್ರಗಳು ಕೊಡ್ಲಿ ಬಿಡ್ಲಿ, ಭಾರತ ತನ್ನ ದೃಷ್ಟಿಯಿಂದ ಹಿತದೃಷ್ಟಿಯಿಂದ ಅದನ್ನ ನಿಯಂತ್ರಣ ಮಾಡುವಂತ ನಿಟ್ಟಿನಲ್ಲಿ ಏನಾದ್ರೂ ಮುನ್ನೆಚ್ಚರಿಕೆ ತೆಗೆದುಕೊಳ್ಳುತ್ತಾ ಕಾದ್ ನೋಡ್ಬೇಕು. ಆದ್ರೆ ಈಗಿರುವಂತ ಮಾಹಿತಿಗಳ ಪ್ರಕಾರ ಉಸಿರಾಟದ ಸಮಸ್ಯೆಯಿಂದ ಶಬೀರ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.